ಹೆಲೋ ಗಾಯ್ಸ್, ನನ್ನ ಹೊಸ ವೀಡಿಯೋಗೆ ಸ್ವಾಗತ. ಏನಪ್ಪ ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಬಿಟ್ಟಿದ್ದಾರೆ ಅಂದ್ಕೊತಾ ಇದ್ದೀರಾ? ಏನಿಲ್ಲ, ಸ್ವಲ್ಪ ಇಶ್ಯೂ ಇತ್ತು. ಸೊ ಅದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಕಡೆಯಿಂದ ನಿಮಗೆ ತುಂಬ ಸಾರಿ ಕೇಳ್ತಾ ಇದ್ದೀನಿ. ಸೊ ಈಗ ಬೈಕಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ನಾನು ನಮ್ಮ ಫ್ರೆಂಡು ಹಿಂಗೆ ಒಂದು ಸಂಡೇ ಹೆಂಗಿದ್ರು ವೀಕೆಂಡು ಲೀವ್ ಇತ್ತಲ್ಲ, ಸೊ ಅದಕ್ಕೆ ಶಿವಗಂಗೆ ಟೆಂಪಲ್, ಸೊ ಶಿವಗಂಗೆ ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ಸೊ ಈಗ ಇದೇ ಫಸ್ಟ್ ಟೈಮ್ ನಾನು ಶಿವಗಂಗೆ ಹೋಗ್ತಾ ಇರೋದು. ಸೊ ನನ್ನ ಫ್ರೆಂಡು ಇದಕ್ಕಿಂತ ಬ್ಯಾಕು ಒಂದು ಟೈಮ್ ಹೋಗಿದ್ದಂತೆ. ಸೊ ಹೋಗೋಣಪ್ಪ ಅಂತಂದ. ಸೊ ಹೋಗ್ತಾಯಿದ್ದೀವಿ. ಸೊ ಈಗ ಜಸ್ಟು ನೆಲಮಂಗಲ ಬಿಟ್ಟು ಮುಂದೆ ರೋಡಲ್ಲಿ ಹೋಗ್ತಾಯಿದ್ದೀವಿ. ನೋಡೋಣ ಮುಂದೆ. ಸೊ ಅಲ್ಲಿ ಮುಂದೆ ಕಾಣ್ತಾ ಇರೋದೇ ಶಿವಗಂಗೆ ಹಿಲ್ಸು. ಸೊ ಆ ಟಾಪ್ ವ್ಯೂಗೆ ಹತ್ಬೇಕು ಈಗ ನಾವು. ಸೊ ಸಕ್ಕತ್ತಾಗಿರುತ್ತೆ ಹತ್ತಕ್ಕೆ ಎಲ್ಲನೂ. ಸೊ ನೋಡೋಣ ಹೆಂಗಿದೆಯೇನೋ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ನಮ್ಮ ಫ್ರೆಂಡ್ ಹೇಳಿದರು ಆ ಟಾಪಲ್ಲಿ ಹೋಗಿ ಅಲ್ಲಿ ಟಾಪ್ ಗಂಟೆ ಹತ್ತಬೇಕು ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಹತ್ತೋದು ಏನು ಅಂತ ಆಗುತ್ತಾ ಎಲ್ಲ ನೋಡೋಣ ಬನ್ನಿ. ಸೊ ಇದೇ ಟೆಂಪಲ್ ಎಂಟ್ರೆನ್ಸ್ ಬಂದ್ವಿ ಈಗ. ಸೊ ಎಂಟ್ರೆನ್ಸಲ್ಲಿ ಬರೀ ಪಾರ್ಕಿಂಗ್ ಅಂತೂ ಜಾಗ ಸಿಗಲಿಲ್ಲ. ನಾವೆಲ್ಲ ಪಕ್ಕದಲ್ಲಿ ಹಾಕಿದ್ವಿ. ಶ್ರೀ ಗಂಗಾಧರೇಶ್ವರ ಟೆಂಪಲ್ಲು. ಸೊ ಇದೇ ಎಂಟ್ರಿ. ಸೊ ಎಂಟ್ರಿ ಆಗ್ತಾ ಇದ್ದೀವಿ ಈಗ. ಸೊ ಮೆಟ್ಲುಗಳು ಅದೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ಆರಾಮಾಗಿ ಹತ್ಬೋದು ಅಂತ ಹತ್ತಾ ಇದ್ದೀವಿ ಈಗ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತಂತೆ. ಸೊ ಏನು ವ್ಯೂ ಕಾಣುತ್ತೆ ನೋಡೋಣ ಬನ್ನಿ. ಸೊ ಮೊದಲಿಗೆ ಗಣೇಶನ ದರ್ಶನ ಮುಗಿಸ್ಕೊಂಡು ಸೊ ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ ಹೋಗ್ತಾ ಇದ್ವಿ. ಸೊ ಊಟದಾಲು ಇದೆ ಇಲ್ಲಿ. ಸೊ ಊಟವನ್ನು ತಿಂದ್ಕೊಂಡು ಪ್ರಸಾದ ತಿಂದು ಆರಾಮಾಗಿ ಬರ್ಬೋದು. ಸೊ ಸಖತ್ತಾಗಿದೆ. ಸೊ ಇಲ್ಲಿ ಒಂದಂತೂ ನೋಡಿದೆ ಮಂಗಗಳ ಕಾಟ ಅಂತೂ ಹೆವಿ ಇದೆ. ಸೊ ಲಗೇಜು ಅದೆಲ್ಲ ಇತ್ತು, ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಂದ್ಬಿಡಿ ಮುಂಚೆನೇ. ಸೊ ಇದೇ ಟೆಂಪಲ್ಲು. ಒಳಗಡೆ ಟೆಂಪಲ್ ನೋಡಿ ಹೆಂಗಿದೆ. ಸೊ ಮೇಲ್ಗಡೆ ಕಾಣ್ತಾ ಇರೋದಲ್ಲ ಅದು ಮೋಲ್ಡು ಅದೆಲ್ಲ ಏನಿಲ್ಲ. ಸೊ ಬಂಡೆ, ಅದು ಕಲ್ಲಿನ ಬಂಡೆ ಅದು ನೋಡಿ ಗೈಸ್. ಫುಲ್ಲು ಕಲ್ಲು ಬಂಡೆ ಹೆಂಗಿದೆ ನೋಡಿ. ಬರೀ ಹಳೆ ಕಾಲದ. ಸೊ ಇಲ್ಲಿ ಹಂಗೆ ಅಂಗಡಿ ಶಾಪಿಂಗ್ ಇದೆ ಪಕ್ಕದಲ್ಲಿ. ಸೊ ಇನ್ನೂ ಇದು 10%, ಇನ್ನೂ 90% ಬೆಟ್ಟ ಇದೆ. ಸೊ ಹೋಗ್ತಾ ಮಾತಾಡೋಣ ಬನ್ನಿ. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ. ಈ ಮೆಟ್ಲುಗಳು ಹತ್ತ ನಂಗೆ ಒಂದು ಬೆಟ್ಟ ಅಂತೂ ನೆನಪಾಯಿತು. ಸೊ ಆ ಬೆಟ್ಟ ಯಾವುದು ಅಂದರೆ ಶ್ರೀ ಶ್ರಾವಣ ಬೆಟ್ಟನೂ ಹಿಂಗೆ ಇರೋದು. ಸೊ ಬಸವಣ್ಣನ ವಿಗ್ರಹ ನೋಡಿ ಇದು. ಸೊ ಇಲ್ಲಿಗೆ ಹತ್ತೋಕ್ಕೆ ನಮ್ಮ ಬಾಡಿಯಲ್ಲಿರೋ ಬೆವರೆಲ್ಲ ಇಳಿತು. ಸೊ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತೇಳಿ ನಾವು ಡೆಡ್ ಎಂಡ್ ಹೋಗ್ತೀವಿ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೀರೆಲ್ಲ ಜಡಿತಾ ಇದೆ. ವ್ಯೂ ನೋಡಿ ಗಾಯ್ಸ್ ಹೆಂಗೆ ಕಾಣ್ತಾ ಇದೆ. ಸಖತ್ತಾಗಿದೆ ಗಾಯ್ಸ್. ಒಂದು ಟ್ರೆಕ್ಕಿಂಗ್ ಮಾಡ್ಬೋದು ಆರಾಮಾಗಿ. ಮಾರ್ನಿಂಗ್ ಬಂದು ಆರಾಮಾಗಿ ಈವ್ನಿಂಗ್ ಹೋಗ್ಬಿಡ್ಬೋದು ಬೆಂಗಳೂರಿಂದ. ಸೊ ಒನ್ ಡೇ ಟ್ರಿಪ್ ಥರ ಸಖತ್ತಾಗಿದೆ ಇದು ಶಿವಗಂಗೆ. ಸೊ ನೀವು ನೋಡ್ತಾ ಇರ್ಬೋದು ಅವಾಗವಾಗ ಅಲ್ಲಲ್ಲಿ ಸ್ನ್ಯಾಕ್ಸ್ ಅಂಗಡಿ, ಫ್ರೂಟ್ಸು, ವಾಟ್ರ್ ಬಾಟಲು ನಿಮಗೆ ಟಾಪ್ ವ್ಯೂ ಗಂಟ ಸಿಗುತ್ತಂತ ಹೇಳಿದ್ದಾನೆ ನಮ್ಮ ಫ್ರೆಂಡು. ಸೊ ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್ ಹಿಂಗಿದೆ ರೋಡು. ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಸಖತ್ತು ಒಳ್ಳೆ ಪಾಯಿಂಟ್ ಇದು ಈ ಬೆಟ್ಟ ಮಾತ್ರ. ಸೊ ಆ ಮೇಲೆ ಕಾಣ್ತಾರೋ ಆ ತುದಿಗೆ ಹೋಗ್ಬೇಕು ನಾವೀಗ. ಸೊ ನಾವಿಲ್ಲಿ ಬಂದ್ವಿ ಈಗ. ಒಳಕಲ್ಲು ತೀರ್ಥ, ಶ್ರೀ ಒಳಕಲ್ಲು ತೀರ್ಥಕ್ಕೆ ಬಂದಿದ್ದೀವಿ. ಒಳಕಲ್ಲು ತೀರ್ಥ ಬಂದು ಬೆಟ್ಟದಲ್ಲಿ 40%ಅಲ್ಲಿದೆ. ಸೊ ನಾವಿನ್ನು 60% ಹೋಗಬೇಕು. ಸೊ 40%ಅಲ್ಲಿ ಒಳಕಲ್ಲು ತೀರ್ಥ ದೇವಸ್ಥಾನ ಇದೆ. ಈ ಒಳಕಲ್ಲು ತೀರ್ಥ ವಿಶೇಷತೆ ಏನಂದರೆ ಒಂದು ಕಲ್ಲು ಇದಿರುತ್ತೆ, ಅದರೊಳಗಡೆ ನೀರು ಏನಾದರೂ ಕೈಗೆ ಸಿಕ್ಕಿದರೆ ಏನೋ ಪುಣ್ಯ ಅಂತಾರೆ.
ಬಟ್ ನಾನು ಕೈ ಇಟ್ಟೆ ಸಿಕ್ತು. ಸೊ ಇದ್ರ ಒಳಗಡೆ ಎಲ್ಲ ಏನು ಗೊತ್ತಿಲ್ಲ. ಇಲ್ಲಿ ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಫೀಸ್ ಬೇರೆ 10 rupees ಒಬ್ರಿಗೆ. ಸೊ ನಾವು ಪೇ ಮಾಡಿ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಸುರಂಗ ಒಳಗಡೆ ಹೋದಂಗಿದೆ. ನನಗೆ ಮಾತ್ರ ಸರಿಯಾಗಿದೆ ಗಾಯ್ಸ್. ಏನು ಗಾಯ್ಸ್ ಇದು ಹಿಂಗಿದೆ ದೇವಸ್ಥಾನ. ಸೊ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದು. ಒಳ್ಳೆ ಬಂಡೆ ಒಳಗಡೆನೇ ದೇವಸ್ಥಾನ ಮಾಡಿದ್ದಾರೆ. ಸೊ ಆಗಿನ ತಂತ್ರಜ್ಞಾನ ಹೋಗಿ ಇವಾಗ ಅದು ಬರಲ್ಲ ಇನ್ನು ಮುಂದೆ. ಸೊ ಇದೇ ದೇವಸ್ಥಾನ. ಸೊ ಇಲ್ಲಿ ಒಬ್ಬರು ವಿಡಿಯೋ ಮಾಡಬೇಡಿ ಅಂದ್ಬಿಟ್ಟು ಇದು ಮಾಡಿದರು. ಸೊ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿದೆ. ಇದು ಒಂದು ರೌಂಡ್ ಹಾಕಬೇಕು ದೇವಸ್ಥಾನ. ಸೊ ನೋಡಿ ಇಷ್ಟೇ ಗಾಜು ಇರೋದು ಜಾಗ. ಇದೆ ನೋಡಿ ಹೆಂಗಿದೆ. ನಾನಂತೂ ನಡ್ಕೊಂಡು ಹಂಗೆ ಕೂತ್ಕೊಂಡು ಹೋಗ್ಬಿಟ್ಟೆ. ದರ್ಶನ ಮುಗೀತು. ಅಲ್ಲಿ ವಿಡಿಯೋ ಅಲೌಡ್ ಅಂದ್ಬಿಟ್ಟು ಬಂದ್ವಿ. ನೋಡಿ ಗಾಯ್ಸ್ ಇಲ್ಲೊಂದು ಹಣ್ಣದ ಇದು ಕಾಣ್ತಾ ಇದೆ. ಹಣ್ಣು ಅಂತಾನೆ ಏನು ಗೊತ್ತಿಲ್ಲ. ಸೊ ನಿಮ್ಗೆ ಏನಾದರೂ ಅದ್ರ ಹೆಸರು ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಹೋಗ್ತಾನೆ ಇದೀವಪ್ಪ. ಸುಸ್ತಾಯಿತು. ಇಲ್ಲಿಗಂತೂ ಇಲ್ಲೂ ಸುಸ್ತಾಯಿತು. ಸೊ ಇಲ್ಲೊಂದು ಟೆಂಪಲ್ ಬಂತು. ಸೊ ಇದು ಕುಂಭಾಮತಿ ತೀರ್ಥ ಅಂತ. ಸೊ ಇಲ್ಲೇ ಒಂದು ಗವಿ ಇದೆ, ವಾಟರು. ಸೊ ಈ ಕುಂಭಾಮತಿ ತೀರ್ಥದಲ್ಲಿ ವಾಟರು ಗವಿ ಒಂದಿದೆ ನೋಡಿ. ಸೊ ನಾನಂತೂ ಒಂದೇ ಒಂದು ಕೇಳ್ಕೊಳೋದು. ಸೊ ಇದು ಮಾತ್ರ ನೀಟಾಗಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ಕು ಅದೆಲ್ಲ ಮಾತ್ರ ಪ್ಲೀಸ್ ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಮಾತ್ರ ಹಾಕೋಬೇಡಿ. ಯಾಕಂದರೆ ಈ ಜಾಗ ಎಲ್ಲ ನಮ್ಮದು, ನಮ್ಮ ಕರ್ನಾಟಕದ್ದು. ಸೊ ಅದನ್ನು ಉಳಿಸ್ಕೊಳೋದು ಎಲ್ಲ ನಮ್ಗೆ ಬಿಟ್ಟಿದ್ದು. ಸೊ ಹತ್ತ ನೋಡಿ ಇಲ್ಲೊಂದು ಸ್ಟಾಲ್ ಸಿಕ್ತು. ಈ ಸ್ಟಾಲ್ಗೆ ಇಲ್ಲಿ ಗಂಟ ನಾವು ಹತ್ತಕ್ಕೆ ಆಗಲಿಲ್ಲ. ಇಲ್ಲಿ ಗಂಟೆ ಎತ್ಕೊಂಬಂದು ವ್ಯಾಪಾರ ಮಾಡ್ತಾರೆ ಅಂತ ಗ್ರೇಟು. ನೋಡಿ ಗಾಯ್ಸ್ ಹೆಂಗಿದೆ ವ್ಯೂ ಅಂತೂ ಖರಾಬಾಗಿದೆ. ಹತ್ತಿ ಸಾಕಾಯಿತು. ಬಟ್ ಜನ ಮಾತ್ರ ಹಂಗೆ ಇದ್ದಾರೆ. ಭಯ ಗಿಯ ಆಗೋದು ಅವೆಲ್ಲ ಏನಿಲ್ಲ. ನಾವು ಒಂದೇ ತಪ್ಪು ಮಾಡ್ಕೊಂಡ್ವಿ. ನಾವು ಶೂ ಹಾಕೊಂಡು ಬರಬೇಕಿತ್ತು. ನಾವು ಶೂ ಆಚೆ ಕೆಳಗಡೆ ಬಿಟ್ಬಿಟ್ವಿ. ಯಾಕಂದರೆ ದೇವಸ್ಥಾನ ಇರುತ್ತೆ, ಹೋಗೋಕ್ಕಾಗಲ್ಲ ಅಂತೇಳಿ. ಸೊ ನಾವು ಶೂ ಹಾಕೊಂಡ್ಬಿಟ್ಟಿದ್ವಿ, ಇನ್ನೂ ಚೆನ್ನಾಗಿರೋದು. ಸೊ ಹಂಗೆ ಬರೀ ಕಾಲಲ್ಲಿ ಬರ್ತಾ ಇದ್ದೀವಿ ನಾವು. ನೋಡಿ ಗಾಯ್ಸ್ ಹಂಗಿದೆ ಆ ಬಂಡೆ ಮೇಲೆ ಹೋಗ್ಬೇಕೀಗ. ಇದು ಒಂಥರ ಮೆಟ್ಟುಗಳು ಏನಿಲ್ಲ, ಒಳ್ಳೆ ಟ್ರೆಕ್ಕಿಂಗ್ ಥರ ಸಕ್ಕತ್ತಾಗಿದೆ. ಬಟ್ ಈ ಸ್ಟೋರಿಗಳಿದಾವಲ್ಲ, ನನಗೆ ಅದೇ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿಂದ ಒಂದು ವ್ಯೂ ಹೆಂಗೆ ಕಾಣುತ್ತೆ. ಫುಲ್ ಎಲ್ಲ ನೋಡಿ ಹೆಂಗೆ ಕಾಣ್ತಾ ಇದೆ. ಅದೇ ಸಕ್ಕತ್ತಾಗಿ ಕಾಣ್ತಾ ಇದೆ. ನಾವು ಬಂದಿದ್ದು ರೋಡ್ ಅದೇ. ಅವಾಗಲೇ ಹತ್ತಿ ಸಾಕಾಯಿತು. ಉಸಿರು ಆಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಹತ್ತಾ ಇದೀವಿ, ಬಟ್ ಕೂತ್ಕೊಂಡ್ರೆ ಆಗಲ್ಲ, ಸುಸ್ತಾಗ್ತೀವಿ ಅಂತೇಳಿ. ಸೊ ಇಲ್ಲಿ ಶಿವ ಪಾರ್ವತಿ ಸ್ಟ್ಯಾಚು ಹತ್ರ ಬಂದಿದ್ದೀವಿ ಈಗ. ಸೊ ನಾವು ಅಂದ್ಕೊಂಡ್ವಿ ಶಿವ ಪಾರ್ವತಿ ಇಲ್ಲೇ ಲಾಸ್ಟು ಅಂದ್ಕೊಂಡು. ಸೊ ಇಲ್ಲಿಂದ ಇದೆ. ಸೊ ಇಲ್ಲಿಂದ ಇರೋದು ಗೈಸ್ ಅಸಲಿ ಆಟ ಶುರು. ನೋಡಿ ಅಲ್ಲಿ ಕಾಣ್ತಾ ಇದ್ದಾರಲ್ಲ ಇಬ್ಬರು. ಸೊ ನಾವೀಗ ಅಲ್ಲಿ ಹೋಗ್ಬೇಕಂತೆ. ಸೊ ಈಗ ಅಲ್ಲಿಗಂಟ ಹತ್ತಬೇಕು. ಸೊ ಅಲ್ಲಿ ಒಂದೇ ಒಂದು ಕಲ್ಲಿದೆ. ಆ ಕಲ್ಲಲ್ಲಿ ಹೆಂಗೆ ಹೋಗಿ ಹತ್ತು ಬೆಟ್ಲಿದೆಯಾ ಇಲ್ಲ ಅನ್ನೋದೇ ಕುತೂಹಲ ಆಯಿತು. ಓಹೋ ಇಲ್ಲಿಂದ ಆಟ ಶುರು. ಸೊ ನೋಡಿ ಗಾಯ್ಸ್ ಅಲ್ಲಿ ಹೋಗ್ತಾ ಇದೆ ಲೈನು. ಬಟ್ ಹೆಂಗಿದೆ ಅಂದರೆ ಅದು ಫುಲ್ ಮೇಲೆ ಸರಿಯಾಗಿದೆ. ಸ್ವಲ್ಪ ಮಿಸ್ ಆದರೆ ಮುಗೀತು. ಸೊ ಬನ್ನಿ ಹೋಗೋಣ. ಹೊಸ ಎಕ್ಸ್ಪೀರಿಯನ್ಸ್ ಇದು ನನಗೆ. ಈ ಥರ ಹತ್ತಾ ಇರೋದು ಹಿಲ್ಸ್ಗೆ. ಸೊ ನಾನೆಲ್ಲ ತಿರುಪತಿ ಬೆಟ್ಟ ಆ ಥರ ಇರುತ್ತೆ, ಆರಾಮಾಗಿ ಹತ್ಕೊಂಡು ಓಡುವುದು ಅಂದ್ಕೊಂಡೆ. ಬಟ್ ಇದು ರಾಡ್ ಹಿಡ್ಕೊಂಡು ಹತ್ತಬೇಕು. ಮಿಸ್ ಆದರೆ ಕೆಳಗಡೆ ಮುಗೀತು. ಜನ ಮಾತ್ರ ಹೆವಿ ಬಂದಿದ್ದಾರೆ. ಸೊ ಇವತ್ತು ಸಂಡೇ ನಾವು ಬಂದಿರೋದು. ಸೊ ಅದರಿಂದ ಫುಲ್ ಜನ ಇದ್ದಾರೆ. ನೋಡಿ ಗೈಸ್ ಸ್ವಲ್ಪ ಹತ್ತಿದ್ವಿ, ಕೈ ಹಿಡ್ಕೊಂಡಿದ್ದೀವಿ. ಕಾಲು ಇಟ್ಟರೆ
ಗಡ 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 ತರುತ್ತಾ ಇದ್ದೀವಿ. ಇದ್ರೆ ಹೆಂಗೆ ಅಂತ ನಂಗೆ ಸ್ವಲ್ಪ ದೂರ ಆಗಿ ಅನಿಸ್ತು, ಬಟ್ ಹೋಗ್ತಾ ಹೋಗ್ತಾ ನಾರ್ಮಲ್ ಆಯಿತು. ನೋಡಿ ಗಾಯ್ಸ್ ಹೆಂಗಿದೆ ಸಾಪ. ಆ ರಾಡ್ ಹಿಡ್ಕೊಂಡು ಹತ್ತೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಬಟ್ ಜನ ಮಾತ್ರ ಹೆವಿ ಇದ್ದಾರೆ. ಸೊ ಅಂತೂ ಇಂತೂ ಒಂದು ಸ್ವಲ್ಪ ಹತ್ತಿದ್ವಿ. ಇಲ್ಲಿ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಕುತ್ಕೊಂಡ್ವಿ. ನೋಡಿ ಇನ್ನೂ ಅಲ್ಲಿ ಗಂಟ ಹತ್ತಬೇಕು. ಆ ತುದಿಗೆ ಹೋಗ್ಬೇಕಂತೆ ನಾವು. ಆ ತುದಿ ಗಂಟ ಹತ್ತಿ ಇಳಿಬೇಕು. ಸೊ ಹಾಗೆ ರಿಟರ್ನ್ ಹೋಗೋಕ್ಕಾಗಲ್ಲ. ಹತ್ತಿದ್ವಿ. ಸೊ ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಬಟ್ ಇಲ್ಲಿ ಇದೇ ಲಾಸ್ಟ್ ಡೆಡ್ ಎಂಡು. ಇಂತೂ ಮಾಡಿ ಡೆಡ್ ಎಂಡ್ ಬಂದು ಸೇರ್ಕೊಂಬಿಟ್ಟಿವಿ. ನೋಡಿ ಗಾಯ್ಸ್ ಹೆಂಗಿದೆ, ಸರಿಯಾಗಿದೆ ಗಾಯ್ಸ್. ಮೇಲೆ ಮಾತ್ರ ಕನ್ನಡದಲ್ಲಿ ಒಂದು ಸಾಂಗ್ ಇದೆ, ಸ್ವರ್ಗನೇ ಏನೋ ಅಂತ ಒಂದು ಸಾಂಗ್ ಇದೆ. ಬಟ್ ನನಗದು ಕರೆಕ್ಟಾಗಿ ಗೆಸ್ಸಾಗ್ತಾ ಇಲ್ಲ. ಸೊ ಗೊತ್ತಿದ್ರೆ ಒಂದೇ ಒಂದು ಲೈನಲ್ಲಿ ಕಮೆಂಟ್ ಹಾಕ್ಬಿಡಿ. ನೋಡಿ ಗಾಯ್ಸ್, ಅಲ್ಲೊಂದು ಅಂಗಡಿ ಕಾಣ್ತಾ ಇದೆ. ನಾವು ನಡ್ಕೊಂಡು ಬರೋಕ್ಕೆ ಆಗಲಿಲ್ಲ. ಬಟ್ ಆ ತುದಿಯಲ್ಲಿ ಒಂದು ಅಂಗಡಿ ಹಾಕಿದ್ದಾನೆ. ಅವನೇ ಯಾರೋ ಪುಣ್ಯಾತ್ಮ. ಬಟ್ ಅವನಿಗೊಂದು ಆನ್ಸಪ್ ಹೇಳಬೇಕು. ಬಟ್ ಅಲ್ಲಿ ಬಂದು ಅಂಗಡಿ ಹಾಕಿದ್ದಾನಲ್ಲ, ಸೊ ತುಂಬ ಗ್ರೇಟ್ ಅದು. ಸೊ ಇಲ್ಲಿ ಕಾಯಿನ್ಗಳು ಎತ್ತಿ ಮೇಲೆ ಹಾಕೋದು ಆಟ ಆಡ್ತಾಯಿದ್ರು. ಫೋಟೋ ಶೂಟುಗಳು ಅವೆಲ್ಲ ಸರಿಯಾಗಿ ನಡೀತಾ ಇದೆ ಇಲ್ಲಿ. ಬಟ್ ತುದಿಯಲ್ಲಿದ್ದೀವಿ ನಾವು. ಬಟ್ ಸಖತ್ತಾಗಿದೆ ಇಲ್ಲಿ ಮಾತ್ರ. ಬಟ್ ಇದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಿಂತ ಇದು ಹಿಂಗೆ ಇದ್ದರೆ ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟ್ ಆಗುತ್ತೆ ಗೈಸ್. ಬಸವಣ್ಣನ ಒಂದು ರೌಂಡ್ ಹಾಕೋಣ ಅಂತ ಹೋದೆ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಕಡೆಯಿಂದ ಆ ಕಡೆ ಒಂದು ರೌಂಡು, ಈ ಕಡೆ ಏನೋ ಮೆಟ್ಲು ಅದೆಲ್ಲ ಕಾಣ್ತಾ ಇದೆ. ಆ ಕಡೆ ಹಿಂದೆ ಬರೀ ರಾಡ್ ಮೇಲೆ ಬರಬೇಕು. ಒಂದೇ ಒಂದು ರಾಡ್ ಇದೆ. ಮಿಸ್ ಆದರೆ ಮುಗೀತು. ಅಂತೂ ಇಂತೂ ಒಂದು ರೌಂಡ್ ಹಾಕ್ಕೊಂಡು ಇಳಿಯೋಕ್ಕೆ ಬಂದೆ. ಬಟ್ ಇದು ಒಂದು ಡೇಂಜರಸ್ ಪ್ಲೇಸೇ ಇದು. ಬಟ್ ಹುಷಾರಿಂದ ಹೋಗಿ. ಮಂಗಗಳ ಕಾಟ ಜಾಸ್ತಿ ಇದೆ. ಮಂಗಗಳು ಏನಾದ್ರು ನೀವು ಬ್ಯಾಗ್ ಹೀಗೆ ಹಾಕೊಂಡು ಹೋದರೆ ಪಕ್ಕ ಕಿತ್ಕೊಂಡುತ್ತೆ. ಯಾಕಂದರೆ ಅದರಲ್ಲಿ ತಿಂಡಿ ಗಿಂಡಿ ಇಟ್ಟಿರ್ತಾರೆ ಅನ್ನೋ ಒಂದು ಇದು. ಸೊ ಅದು ಸುಮ್ಮನೆ ಕಿತ್ಕೊಳಲ್ಲ. ತಿಂಡಿಗೋಸ್ಕರ ಕಿತ್ಕೊಂಡುತ್ತೆ. ಬಟ್ ಏನೇ ಆದ್ರೂ ಸ್ವಲ್ಪ ಹುಷಾರಿಂದ ಹೋಗಿ ಬರೋದು ಸೇಫು. ನೋಡಿ ನಾನು ನೋಡಿ ಕೂತ್ಕೊಂಡು ಇಳಿತಾ ಇದ್ದೀನಿ. ಬಟ್ ಅಲ್ಲಿಂದ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ನಂಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒನ್ ಡೇ ಈ ವೀಕೆಲ್ಲ ಕೆಲಸ ಮಾಡಿ ಇವತ್ತೊಂದು ದಿನ ಮಾತ್ರ ಮೈಂಡ್ ರೀಫ್ರೆಶ್ ಆಗೋಯ್ತು. ಮುಗಿಸ್ಕೊಂಡು ಆರಾಮಾಗಿ ಕೆಳಗಡೆ ಇಳಿತಾ ಇದ್ದೀನಿ. ಬಟ್ಟು ಒಳ್ಳೆ ಮೈಂಡೇ ರೀಫ್ರೆಶ್ ಆಯ್ತು ನನಗೆ. ಅಲ್ಲೊಂದು ಯಾರೋ ಮಾರ್ಕ್ ಆಗ್ತಾಯಿದೆ ನೋಡಿ. ಕೋತಿಗಳು ನೋಡಿ ಹೆಂಗೆ ಕಿತ್ಕೊತಾ ಇದೆ ಅಲ್ಲಿ. ಆ ಲೇಡಿ ಹತ್ರ ಏನು ಆ ಬ್ಯಾಗಲ್ಲಿ ಏನಿದೆಯೋ ಏನೋ ಆ ಮೊಬೈಲ್ ಇದೆಯಂತೆ. ಅದರಿಂದ ಮೊಬೈಲ್ ಇಂಪಾರ್ಟೆಂಟಾ ಲೈಫ್ ಇಂಪಾರ್ಟೆಂಟಾ? ಕೋತಿ ಹಿಡ್ಕೊಂಡು ಹೇಳಿದ್ರೆ ಮುಗಿದ ಕೆಳಗಡೆ ಬಿದ್ದರೆ ಓದ್ಲು ಅವಳು ಅಲ್ವಾ. ಸೊ ಹಂಗೋ ಹಿಂಗೋ ಮಾಡಿ ಆ ಬ್ಯಾಗ್ನ ಈಸ್ಕೊಂಬಿಟ್ವಿ. ನೋಡಿ ಇವಾಗ ಈಸ್ಕೊಂಡ್ವಿ ನಾವು. ಕೊಡಮ್ಮ ಇಲ್ಲಿ ಈ ಕಡೆ ಬ್ಯಾಗು ಅಂತೇಳಿ ನೋಡಿ ನಾನೇ ಇಸ್ಕೊಂಡು ಈ ಕಡೆ ಕೆಳಗಡೆ ಕೊಟ್ಬಿಟ್ಟೆ ಬ್ಯಾಗು. ಈ ಬಸವಣ್ಣನ ಹತ್ರ ಹತ್ತಿ ಇಳ್ತಿದ್ದೆ ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಸೊ ಆಯ್ತು, ಎಲ್ಲ ಮುಗಿಸ್ಕೊಂಡು ಇನ್ನು ಡೌನ್ ಆಗೋ ಟೈಮಲ್ಲಿ ನೋಡಿ ಇಳಿತಾ ಇದ್ದೀವಿ. ಹೆಂಗಿದೆ ನೋಡಿ ಗಾಯ್ಸ್, ಅಲ್ಲಿದ್ದೀವಿ ನಾವು, ಅಲ್ಲಿಂದ ಇಳಿತಾ ಇದ್ದೀವಿ. ಸೊ ಇದು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮುಗಿಸ್ಕೊಂಡು ಕೆಳಗಡೆ ಬಂದುಬಿಟ್ವಿ ಬೆಂಗಳೂರಿಗೆ. ಸೊ ಈ ವಿಡಿಯೋ ನೋಡ್ತಾ ಇರೋರಲ್ಲ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.